ನಾನು ಹೋಗ್ತಾ ಇದ್ದಿದ್ದ ಕ್ಯಾಬಲ್ಲಿ ಏನಾಯಿತು ಮತ್ತು ನಮ್ಮ ಆಫೀಸಲ್ಲಿ ಏನಾಯಿತು, ಓಕೆ, ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಈಗ ವರ್ಕ್ ಮಾಡ್ತಾರೋ ಆಫೀಸಲ್ಲ, 2 ಆಫೀಸ್ ಮುಂಚೆ ವರ್ಕ್ ಮಾಡ್ತಾಯಿದ್ದೆ. ಇದೇ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಾಯಿದ್ದೆ. ನನ್ನ ಆಫೀಸ್ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಏರಿಯಾ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ. ಓಕೆ, ಪಾಪ ಅಲ್ಲಿ ವರ್ಕ್ ಮಾಡೋರಿಗೆ ಸ್ವಲ್ಪ ಇದಾಗ್ಬಿಡುತ್ತೆ ಸಪೋಸ್ ಯಾರಾದರೂ ಈ ವಿಡಿಯೋ ನೋಡಿದ್ರೆ. ಬಟ್ ನನ್ನ ಜೊತೆ ವರ್ಕ್ ಮಾಡಿದವರಿಗೆ ಈ ವಿಡಿಯೋ ಪಕ್ಕಾ ರಿಲೇಟ್ ಆಗುತ್ತೆ, ಅವ್ರಿಗೆ ಗೊತ್ತು ಏನು ನಡೆದಿದೆ ಅಂತ. ಓಕೆನಾ, ಸರಿ ಅಂತ ಫಸ್ಟು ಕ್ಯಾಬ್ ಇನ್ಸಿಡೆಂಟಿಗೆ ಬರೋಣ. ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತಾಯಿದ್ದೆ. ಇದು ನಿಜ, ಸುಳ್ಳಲ್ಲ, ನಿಜವಾದ ಸ್ಟೋರಿ. ನೈಟ್ ಶಿಫ್ಟ್ ಕೆಲಸ ಮಾಡ್ತಾಯಿದ್ದೆ. ನಂದು ಲಾಗೌಟ್ ಟೈಮಿಂಗ್ ಬಂದ್ಬಿಟ್ಟು, ನಂದು ಲಾಗಿನ್ ಟೈಮ್ ಫಸ್ಟ್ ಹೇಳ್ತೀನಿ, 6:30 ಈವ್ನಿಂಗು, 3:30 ಲಾಗೌಟ್. ಇದು ನಂದು ಟೈಮ್. ಸೊ ನನಗೆ 3:30 ಲಾಗೌಟ್ ಅಲ್ವಾ, 3:30 ಲಾಗೌಟ್ ಮಾಡಿಬಿಟ್ಟು ಕೆಳಗಡೆ ಕ್ಯಾಬ್ ಹತ್ರ ಬಂದೆ. ನಮ್ಮ ಕ್ಯಾಬ್ ರೋಸ್ಟ್ ಅಲರ್ಟ್ ಆಯಿತು. ಸರಿ, ಕ್ಯಾಬ್ ಡ್ರೈವರ್ ಹತ್ರ ಮಾತಾಡ್ತಾ ಇರೋವಾಗ ಅವರೊಂದು ಹೇಳಿದ್ರು, ಸರ್ ಇದಕ್ಕೆ ಮುಂಚೆ ಈಗ ಇದಕ್ಕೆ ಡ್ರಾಪ್ಗೆ ಹೋಗ್ಬಂದೆ ಸರ್, ಅಲ್ಲೊಂದು ಸ್ವಲ್ಪ ಕ್ಲೋಸು, ಅಲ್ಲೊಂದು ಇನ್ಸಿಡೆಂಟ್ ಆಯಿತು. ಹೋಗ್ತಾ ಇದೆ ಸರ್, ಹೋಗ್ತಾ ಇರುವಾಗ ಸಡನ್ನಾಗಿ ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಸಡನ್ನಾಗಿ ಆ ರೋಡಲ್ಲಿ ಒಂದು ಮರ ಬಿತ್ತು ಸರ್. ಮರ ಅಂದರೆ ರೆಂಬೆ ಬಿತ್ತು, ಮರದ ರೆಂಬೆ ಬಿತ್ತು. ಏನಪ್ಪ ಇದು ಅಂತ ನಾನು ತಿರುಗಿ ನೋಡಿದ್ರೆ ಅದರಲ್ಲಿ ಎಂಪ್ಲಾಯೀಸ್ ಎಲ್ಲ ಇದ್ದರು ಸರ್, ಒಂದು 2 ಇದ್ದರು, ಉಳಿದವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟಿದ್ದೆ. ತಿರುಗಿ ನೋಡಿದೆ ಎಲ್ಲೋ ತುಂಬ ದೂರದಲ್ಲಿ ಯಾರೋ ವೈಟಾಗಿ ನಿಂತಾಗಿತ್ತು. ಆ ಸ್ಯಾರಿನ ಪಂಚೆನ ಗೊತ್ತಾಗಿಲ್ಲ, ತುಂಬ ದೂರ ಇತ್ತು ಸರ್, ಮರದ ರೆಂಬೆ ಬಿತ್ತು ಅಂತ ಹೇಳಿದ್ರು. ಮೋಸ್ಟ್ಲಿ ನಾನು ಮನಸ್ಸಲ್ಲಿ ತಿಳ್ಕೊಂಡೆ, ಇದು ಮನುಷ್ಯ ರೆಗ್ಯುಲರಾಗಿ ಓಡಿಸ್ತಾ ಇರ್ತಾನಲ್ಲ, ಆ ಭ್ರಮೆ ಇರ್ಬೋದು, ಅದಕ್ಕೆ ಮೋಸ್ಟ್ಲಿ ಆ ಥರ ಇದೆ ಅಂತ ಹೇಳ್ಬಿಟ್ಟು, ಹೌದಾ ಅಂತ ಕೇಳ್ಬಿಟ್ಟು ಅವ್ರಿಗೆ ಬಿಡಿ ಸರ್ ಅಂತ ಹೇಳೋಕ್ಕೆ ಹೋಗಿಲ್ಲ. ಅವರು ನಂಬಿಕೆ ಯಾಕಂದ್ರೆ ಡೈಲಿ ರೆಗ್ಯುಲರ್ ಓಡಿಸ್ತಾರೆ ಅವರು. ಓಕೆ, ಸರಿ ಅಂತ ನಮ್ಮದು ಡ್ರಾಪ್ ಸ್ಟಾರ್ಟ್ ಆಯಿತು. 7 ಜನ ಡ್ರಾಪ್. 7 ಜನರಲ್ಲಿ 1, 2, 3 ಜನ ಡ್ರಾಪ್ ಆದರು. ಓಕೆ, ನಂದು ಬಂದು 6ನೇ ಡ್ರಾಪ್, 7ನೇ ಡ್ರಾಪು ಲಾಸ್ಟ್. ಓಕೆ, ನಂದು 6ನೇ ಡ್ರಾಪ್. 3 ಜನ ಆಯಿತು. ಸೊ ನಾವು ತಿರ್ಗಾ ಅದೇ ರೋಡ್ಗೆ ಹೋಗ್ತಾಯಿದ್ವಿ. ಅವ್ರು ಹೇಳ್ದ ಕ್ಯಾಬ್ ಸರ್, ತಿರ್ಗಾ ನನಗೆ ಅದೇ ರೂಟ್ ಕೊಟ್ಟಿದ್ದಾರೆ ಸರ್, ಈಗ ನನಗೊಂಥರ ಭಯ ಆಗ್ತಾಯಿದೆ ಅಂತ. ಸರ್ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ನಾನು ಫ್ರಂಟಲ್ಲಿ ಕೂತ್ಕೊಳ್ಳೋದು. ನಾನು ಯಾವ ಡ್ರೈವರ್ ಬಂದರೂ ಫ್ರಂಟಲ್ಲಿ ಕೂತ್ಕೊಳ್ಳೋದು, ಯಾಕಂದರೆ ನನಗೆ ಯೂಶ್ವಲಿ ಮಾತಾಡ್ಕೊಂಡ್ಬಿಡೋದು ಡ್ರೈವರ್ ಹತ್ರ, ಯಾಕಂದರೆ ಅವ್ರಿಗೂ ಬೋರ್ ಆಗಬಾರ್ದು, ನಿದ್ದೆ ಬರೋದು. ಅದು ಸಖತ್ ಟೈಮ್, ಪೀಕ್ ಟೈಮ್, ಅದು ನಿದ್ದೆ ಬರೋದು 3-4 ಮಾತಾಡ್ಕೊಂಡು ಹೋಗೋದು. ಅದೊಂದೇ ಅಲ್ಲ, ನನ್ನ ಕ್ಯಾಬಲ್ಲಿ ಮಲಗಿ ಅಭ್ಯಾಸ ಇಲ್ಲ, ತುಂಬ ರೇರ್ ನಾನು ಮಲಗೋದು. ಸೊ ಫ್ರಂಟಲ್ಲಿ ಕೂತ್ಕೊಳ್ತೀನಿ, ಹಿಂದೆಲ್ಲ ಮಲ್ಕೊಂಡಿರ್ತಾರೆ ಮ್ಯಾಕ್ಸಿಮಮ್. ಸರಿ, ನಾನು ಕ್ಯಾಬಲ್ಲಿ ಮಾತಾಡ್ತಾ ಎಲ್ಲರೂ ಜಾಲಿಯಾಗಿ ಮಾತಾಡ್ಕೊಂಡು ಹೋದು. ಆ ರೋಡ್ ಬಂತು ಸರ್ ಇದೇ ರೋಡ್ ಸರ್ ಬಂದಿದ್ದು ನಾವು ಅಂತ ಹೇಳಿದ್ರು. ಸರಿ, ಹೋಗ್ತಾ ಇದ್ದೆ ಸರ್, ಇಲ್ಲೇ ಸರ್ ಮರ ರೆಂಬೆ ಬಿತ್ತು ಅಂತ ಹೇಳ್ಬಿಟ್ಟು ಮುಂದೆ ಹೋದರು. ಆ ರೆಂಬೆ ಬಿದ್ದಿತ್ತು ಜಾಗ ಎಲ್ಲ ಗೊತ್ತೋರ್ಸಿದ್ರು, ಪಕ್ಕ ಬಿದ್ದಿತ್ತು. ಸರಿ, ಮುಂದೆ ಹೇಳ್ಕೊಂಡು ಏನೋ ಬಿಡಿ ಸರ್, ಗಾಳಿ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ 2 ಮರ ಬಿಟ್ಟು ಮುಂದೆ ಕರೆಕ್ಟಾಗಿ ರೆಂಬೆ ಬಿತ್ತು. ಸರ್ ಇದು ನಿಜ ಅಲ್ಲ, ಸುಳ್ಳಲ್ಲ, ನಿಜ ಇದು ಹೇಳ್ತಾರೆ. ನಾನು ರೆಂಬೆ ಬಿತ್ತು ಸರ್, ಹಿಂದೆ ತಿರುಗಿ ನೋಡೋಕೆ ಹೋಗಬೇಡಿ, ಇದೇ ಇನ್ಸಿಡೆಂಟ್ ಆಗಿದೆ. ತಿರುಗಿ ನೋಡೋದು ಸರ್, ನೀವು ನಂಬಿ ಬಿಟ್ಟರೆ ಬಿಡಿ. ಒಂದು ಲೇಡಿ ಮಲ್ಲಿಗೆ ಹೂವು ಇಟ್ಕೊಂಡು, ವೈಟ್ ಸ್ಯಾರಿ ಕಟ್ಕೊಂಡು ನೋಡಿ ಕ್ಯಾಬಲ್ಲಿ ನೋಡ್ಬಿಟ್ಟು ಈಯತ್ತ ನಗಿದ್ರು ಸರ್. ಇಷ್ಟೇ ಮಾಡಿದ್ದು, ಇದೇ ನಕ್ಕಿದ್ದು. ಸೀರಿಯಸ್ ಆಗಿ ನನಗೆ ಶೇಕ್ ಆಗೋಯ್ತು. ಬಟ್ ಇದನ್ನು ನಾನು ಏನಂತ ಹೇಳಲ್ಲ, ಯಾಕಂದರೆ ಇದು ನಿಜಾನ ಇಲ್ಲ ಬೇಕಂದ್ರೆ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು ಅಂತ ಗೊತ್ತಿಲ್ಲ. ನಗಿದ್ದಂತೂ ನಿಜ, ನಾನು ನೋಡಿದ್ದು ನಿಜ. ಈ ಇನ್ಸಿಡೆಂಟ್ ಒಂದಾಯ್ತಾ. ಇದು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀವಿ. ನಮ್ಮ ಆಫೀಸಲ್ಲಿ ಹೇಳ್ದಂಗೆ ನಮ್ಮ ಶಿಫ್ಟ್ ಮುಂಚೆ ಒಂದು 11:30 ಒಂದು ಶಿಫ್ಟ್ ಇದೆ, 11:30 ಲಾಗೌಟ್ ಶಿಫ್ಟ್ ಒಂದು. ಓಕೆ, ಅವರು 2:30 ಲಾಗಿನ್ ಮಾಡ್ತಾರೆ, 11:30 ಲಾಗೌಟ್ ಮಾಡ್ತಾರೆ. ನಮ್ಮದು 6:30 ಶಿಫ್ಟು. ಸೊ ಅದರಲ್ಲಿ ಹುಡುಗರ ಹೆಸರು ಹೇಳೋಕ್ಕೋಗಲ್ಲ, ಇಬ್ಬರು ಹುಡುಗರು, ಇಬ್ಬರು ಮುಸ್ಲಿಂ ಹುಡುಗರೇ. ಸರಿ, ಅವ್ರು ಮುಸ್ಲಿಂ ಹುಡುಗರು. ಈ IT ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ, BPOದಲ್ಲಿ IT ಕೆಲಸ ಮಾಡೋರಿಗೆ ಒಂದು ಇಲ್ಲಾಂದ್ರೆ ಒಂದು 20 ಸಿಸ್ಟಮ್ ಒಂದು ಕಡೆ ಇರುತ್ತೆ.
ಕ್ಯಾಬಿನ್ ಇರುತ್ತೆ, ಕ್ಯಾಬಿನ್ ಟೈಪು 2 ಇದು ಮಾಡಿರ್ತಾರೆ, ಓಕೆ, ಅಡ್ಡ ಮಾಡಿರ್ತಾರೆ. ಆಮೇಲೆ ಈ ಲೆವೆಲ್ಗೆ ಮಾಡಿರ್ತಾರೆ. ಇದು ನೋಡಿ ನೀವು ಮಾತಾಡ್ಬೋದು ಬೇರೆಯವ್ರ ಹತ್ರ. ಕುತ್ಕೊಂಡ್ರೆ ನಿಮ್ಮ ವಾಯ್ಸ್ ಕೇಳುತ್ತೆ. ಮ್ಯಾಕ್ಸಿಮಮ್ ನೈಟ್ ಶಿಫ್ಟಲ್ಲಿ ಮಾತಾಡ್ಕೊಂಡೇ ಮಾಡೋದು, ಯಾಕೆ ನಿದ್ದೆ ಬರ್ಬಾರ್ದು ಅಂತ ನಾವು ಮಾತಾಡ್ಕೊಂಡೇ ಮಾಡೋದು. ಇದು ಬಂದು ಫ್ರೈಡೇ, ಓಕೆ. ಫ್ರೈಡೇ ಬಂದುಬಿಟ್ಟು ಇಬ್ಬರು ಹುಡುಗರ ಹತ್ರ ಮಾತಾಡಿಕೊಂಡು ಅವರಿಬ್ಬರಿಗೂ ನಮರ್ಸಿದ್ರು. ಅದ್ರ ಬಗ್ಗೆನೇ ಮಾತಾಡಿಕೊಂಡು ಕಮೆಂಟ್ ಮಾಡಿಕೊಂಡು ಜಾಲಿಯಾಗಿ ಅವ್ರು 11:30 ಲಾಗೌಟ್ ಆಗಿ ಹೋದರು. ನಮ್ಮದು 3 o'clock ಲಾಗೌಟು, ನಾವು ಹೋಗ್ಬಿಟ್ಟು. ಇದಾದಮೇಲೆ ನೆಕ್ಸ್ಟ್ ಮಂಡೇ ಹೋಗ್ತಾ ಇದ್ದೀವಿ. ಮಂಡೇ ಆದರೆ ಅವ್ರು ಇಬ್ಬರು ಹುಡುಗರು ಇಲ್ಲ, ಆಬ್ಸೆಂಟು. ಮೋಸ್ಟ್ಲಿ ಪ್ಲ್ಯಾನ್ ಲೀವ್ ಇರ್ಬೋದು, ಅದಕ್ಕೆ ಬಂದಿಲ್ಲ ಅಂದ್ಬಿಟ್ಟು ಸರಿ ಅಂತ ಸುಮ್ಮನೆ ಅದು ಯಾರನ್ನೂ ಕೇಳೋಕ್ಕೂ ಹೋಗಿಲ್ಲ. ನೆಕ್ಸ್ಟ್ ಡೇ ಹೋದರೂ ಇಲ್ಲ, ಓಕೆ. ಆಮೇಲೆ ವೆನ್ಸ್ಡೇ ಹೋಗ್ಬಿಟ್ಟು ಕೇಳಿದೆ, ಏನಪ್ಪ ಇಬ್ಬರು ಹುಡುಗರು ಬಂದಿಲ್ಲ ಅಂತ. ಬೇರೆ ಅವ್ರ ಪಕ್ಕದಲ್ಲಿ, ಸರ್ ನಿಮ್ಗೆ ವಿಷಯ ಗೊತ್ತಿಲ್ಲ ಏನು, ಅವರಿಬ್ಬರು ತೀರೋದ್ರು ಸರ್. ಫುಲ್ ಶಾಕ್ ಆಗ್ಬಿಡ್ತು ನನಗೆ. ಹೇಗೆ ಅಂತೇಳಿದ್ರೆ, ಒಬ್ಬರದ್ದು ಆ್ಯಕ್ಸಿಡೆಂಟ್ ಆಯಿತು ಸರ್, ಇನ್ನೊಬ್ಬ ಆ ಹುಡುಗ ತೀರೋಗಿ ಡಿಪ್ರೆಷನಲ್ಲಿ ಇವನು ಸೂಸೈಡ್ ಮಾಡ್ಕೊಬಿಟ್ಟ ಸರ್. ನನಗಂತೂ ಕೇಳಿ ಅವ್ನು ಡಿಪ್ರೆಸ್ ಆಗೋದ, ನಾನು ಡಿಪ್ರೆಸ್ ಆಗಿಬಿಟ್ಟೆ. ಓಕೆ, ಅವ್ನು ಆ್ಯಕ್ಸಿಡೆಂಟೆಲ್ಲ ಹೋದ, ಇಷ್ಟು ಓದಿರೋನು ಇವ್ನು ಡಿಪ್ರೆಸ್ಸಲ್ಲಿ ಸೂಸೈಡ್ ಮಾಡ್ಕೊಂಡ್ರೆ ಏನಂತ ಹೇಳಿ ಬೇಜಾರಾಗೋಯ್ತು. ಎಷ್ಟು ಬೇಜಾರಾಯಿತು ಅಷ್ಟು ಬೇಜಾರಾಯಿತು. ಇದು ಯಾವ ಕಂಪ್ನಿ ಅಂತ ಹೇಳೋಕ್ಕೆ ಹೋಗಲ್ಲ. ಸರಿ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ತಿರ್ಗಾ ಫ್ರೈಡೇ ಬಂತು ಸರ್. ಫ್ರೈಡೇ ಬಂದು ಇದು ಶಿಫ್ಟು ನಂದು 2:30 ಶಿಫ್ಟ್ ಅಲ್ವಾ, ಸಾರಿ 6:30 to 3:30. ನಾನು 6:30ಗೆ ರೀಚ್ ಆಗ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಅಂತ ಮಾತಾಡ್ತಾರೆ. ಅಲ್ಲಿ ರಿಸೆಪ್ಷನ್ ಸೆಕ್ಯೂರಿಟಿ ಇರ್ತಾರಲ್ಲ, ಅಲ್ಲಿ ನಾವು ತಮ್ಮ ಇಂಪ್ರೆಷನ್ ಮಾಡ್ತೀವಿ. ಓಕೆ, ಅವ್ರು ಸೆಕ್ಯೂರಿಟಿ ಹತ್ರ ಮಾತಾಡ್ಕೊಂಡು ಈ ಥರ ಆಯಿತು ಆ ಥರ ಆಯಿತು, ಅವ್ರು ಅದರಿಂದ ಸಹ ತೀರೋದ್ರು, ಇದರಿಂದ ಹೋದರು. ನಮ್ಮದು ವೀಕೆಂಡು, ಎಲ್ಲರೂ ವಿಶ್ ಮಾಡಿಬಿಟ್ಟು ಬಾಯ್ ಹೇಳ್ಬಿಟ್ಟು ಹ್ಯಾಪಿ ವೀಕೆಂಡ್ ಅಂತ ಬಂದ್ಬಿಟ್ಟು. ಇದಾದಮೇಲೆ ಸರ್ ನೆಕ್ಸ್ಟು ಮಂಡೇ ಹೋಗ್ತೀವಲ್ಲ, 3rd ಮಂಡೇ ಇದು ಹೋಗ್ತಾಯಿದ್ದೀವಿ. ಎಲ್ಲರೂ ಅಲ್ಲಿರೋ ಸೆಕ್ಯೂರಿಟಿ ಎಲ್ಲ ಚೇಂಜು. ಏನು ರೀಸನ್ ಅಂತ ಹೇಳಿದ್ರೆ, ಸ್ಯಾಟರ್ಡೆ ಸಂಡೇಲಿ ಸೆಕ್ಯೂರಿಟಿ ಇರ್ತಾರಲ್ವ, ಬಯೋಮೆಟ್ರಿಕ್ಸು ಅಲ್ಲಿ ಫಿಂಗರ್ ಪ್ರಿಂಟ್ ಕೊಡ್ತಾರಲ್ವ, ಸ್ಯಾಟರ್ಡೆ ಸಂಡೇ ಯಾರೂ ವರ್ಕ್ ಮಾಡಲ್ಲ, ಮ್ಯಾಕ್ಸಿಮಮ್ ವರ್ಕ್ ಮಾಡಲ್ಲ. ಅಲ್ಲಿ ಓಟಿದ್ರೆ ಮಾಡ್ತಾರೆ. ಬಯೋಮೆಟ್ರಿಕ್ಸ್ ಆಟೋಮೆಟಿಕ್ಕಾಗಿ ಸೌಂಡ್ ಬಂತಂತೆ, ಇಲ್ಲಿ ಫ್ರಿಸ್ಕ್ ಮಾಡ್ತಾರೆ. ಈಗ ಏನೋ ತೊಗೊಂಡೋಗಿ ಹೋಗ್ತಾ ಇದ್ದೀರ ಅಂತ, ಮೊಬೈಲ್ ಯಾವುದೋ ಅಲೋಡ್ ಇಲ್ವಲ್ಲ, ಫ್ರಿಸ್ಕ್ ಮಾಡ್ತಾರೆ. ಫ್ರಿಸ್ಕ್ ಮಾಡೋವಾಗ ಇದು ಫಿಂಗರ್ ಪ್ರಿಂಟ್ ಕೊಡೋ ಥರ ಸ್ಯಾಟರ್ಡೇಸು ಫಿಂಗರ್ ಪ್ರಿಂಟ್ ಕೊಟ್ಟಂಗೆ ಸೌಂಡ್ ಬಂದಿದೆ. ಏನಪ್ಪ ಫಿಂಗರ್ ಪ್ರಿಂಟ್ ಕೊಟ್ಟಂಗೆ ಸೌಂಡ್ ಬಂದಿದೆ ಅಂತ ಹೇಳ್ಬಿಟ್ಟು, ಸರಿ ಏನಿದು ಅಂತ ಒಳಗೋಗ್ಬಿಟ್ಟು ಇಬ್ಬರು ನೋಡಿದ್ದಾರೆ. ಒಳಗೋಗಿ ನೋಡಿದರೆ ಎಲ್ಲ ಸಿಸ್ಟಮು ಆಫು, ಎಕ್ಸೆಪ್ಟ್ ಅವರಿಬ್ಬರು ಇದ್ರಲ್ಲ ಆ ಸಿಸ್ಟಮ್ ಹತ್ರ ಆನ್ ಆಗಿದೆ. ಬರೀ ಕೀಬೋರ್ಡ್ ಸೌಂಡ್ ಬರ್ತಾಯಿದೆ. ಅಲ್ಲಿರೋ ಸೆಕ್ಯೂರಿಟಿಗೆ ಹೇಗಿರ್ಬೇಡ, ಫುಲ್ಲು ಶೇಕ್ ಆಗಿಬಿಟ್ಟಿದ್ದಾರೆ, ಕೆಲಸನ ಬಿಟ್ಬಿಟ್ಟಿದ್ದಾರೆ ಅವರು. ಆಮೇಲೆ ಗೊತ್ತಾಯ್ತು ಕೆಲಸ ಬಿಟ್ಟಿದ್ದಾರೆ ಅಂತ. ಆಮೇಲೆ ಏನೇನೋ ಬಂದು ಪೂಜೆ ಗೀಜೆ ಏನೋ ಮಾಡಿಸಿದ್ರು. ನೋಡಿ, ಮಲ್ಟಿನ್ಯಾಷನಲ್ ಕಂಪ್ನಿ ಪೂಜೆ ಎಲ್ಲ ಮಾಡಿಸಿದ್ರು. ಆಮೇಲೆ ನೆಕ್ಸ್ಟ್ 2 days ಬಿಟ್ಟು ಒಂದು ಹುಡುಗಿ ಲಿಫ್ಟಲ್ಲಿ ಬಂದಿದ್ದಾಳೆ. ಲಿಫ್ಟಲ್ಲಿ ಬಂದರೆ ಹಿಂದೆ ಈ ಲಿಫ್ಟಲ್ಲಿ ಹೇಗಿರುತ್ತೆ, ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಅಲ್ವಾ, ಲಿಫ್ಟ್ ಹಿಂದೆ ಆ ಹುಡುಗನ ಇಮೇಜ್ ಟಕ್ಕಂತ ಬಂದೋಯ್ತಂತೆ. ಫುಲ್ ಶೇಕ್ ಆಗಿಬಿಟ್ಟಿದ್ದಾರೆ ಹುಡುಗಿ. 2 ದಿವಸ ಜ್ವರ ಅಂತ ಲೀವು. ಈಗಲೂ ಇದರಲ್ಲಿ ಲಿಫ್ಟಲ್ಲಿ ಹಿಂದೆ ಇದಿಲ್ಲ, ತೆಗೆದುಬಿಟ್ಟಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್ ತೆಗೆದುಬಿಟ್ಟಿದ್ದಾರೆ ಈಗಲೂ. ಸೊ ಇದು ನಡೆದಿರೋ ಇನ್ಸಿಡೆಂಟ್. ಓಕೆ, ಇದು ನಾನು ಹೆಂಗೆ ಹೇಳೋದಂತ ನಿಮ್ಮ ಇದಕ್ಕೆ ಬಿಟ್ಬಿಡ್ತೀನಿ, ನಿಜಾನ ಸುಳ್ಳು ಅಂತ ಹೇಳೋದು ನಿಮ್ಮ ಇದಕ್ಕೆ ಬಿಟ್ಬಿಡ್ತೀನಿ. ಓಕೆ, ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಮೇಯ್ನ್ ಇನ್ಸಿಡೆಂಟು, ನಾನು ಊರಿಗೆ ಹೋಗಿದ್ದು ಇನ್ಸಿಡೆಂಟ್ ಹೇಳ್ತೀನಿ. ಇದು ನಿಜವಾದ ಇನ್ಸಿಡೆಂಟು, ಕಾಯ್ತಾ ಇರಿ, ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾಯಿನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್, ಬಾಯ್.